ಓಕೆ ಸರ್ ನೋಡಿ ಆ್ಯಕ್ಚುಲಿ ಇವಾಗ ನಾವು ಬೆಂಗಳೂರಿನಲ್ಲಿ ಎಷ್ಟೋ ಜನ ಒಂದೊಂದು ಊಟಕ್ಕೂ ಪರದಾಡ್ತಾ ಇರ್ತಾರೆ. ಸೊ ಅಂಥ ಟೈಮಲ್ಲಿ ಗಾಂಧಿನಗರ ಜಾಗದಲ್ಲಿ ಇದೇನು ಜಿಯಾನ್ ಹೋಟೆಲ್ ಜಿಯಾನ್ ಅಂತ ಏನಿದೆ, ಅವರು ಪ್ರತಿನಿತ್ಯ ಅನ್ನದಾನ ಮಾಡ್ತಾರಂತೆ. ಸೊ ಎಷ್ಟು ವರ್ಷದಿಂದ ಮಾಡ್ತಾವ್ರೆ, ಏನು ಉದ್ದೇಶದಿಂದ ಮಾಡ್ತಾವ್ರೆ ಎಲ್ಲವನ್ನ ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ಆ್ಯಕ್ಚುಲಿ ಈಗ ಮನುಷ್ಯನಿಗೆ ನೀವೇನು ಕೊಟ್ಟರು ತೃಪ್ತಿ ಅನ್ಸಲ್ಲ, ಹಸಿದಾಗ ಊಟ ಕೊಟ್ಟರೆ ಮಾತ್ರ ಅವನು ಸಾಕು ಹೊಟ್ಟೆ ತುಂಬಪ್ಪ ಅಂತ ಸತ್ಯವಾದ ಮಾತು. ಓಕೆ ಸರ್, ಎಷ್ಟು ದಿನದಿಂದ ಮಾಡ್ತೀವಿ ಸರ್ ಈ ಕೆಲಸ? ಸರ್ ಈ 1.5 year ಆಯ್ತು ನಾವು ಮಾಡೋಕ್ಕೆ. ಒಂದೇನು ರಜಾ ಕೊಟ್ಟಿಲ್ಲ, ಒಂದು ದಿವಸನೂ ಏನು ಮಾಡಿಲ್ಲ, ಡೈಲಿ ಕೊಡ್ತಿದ್ವಿ. ಇವತ್ತು ಕೊಟ್ಟಿದ್ದು ನಾಳೆ ಕೊಡಲ್ಲ. ಪರ್ ವೀಕ್ 7 days ಚೇಂಜ್ ಮಾಡ್ಕೊಂತ ಬರ್ತೀವಿ. ಮೆನು 7 days ನಾವು ಏನು 5 star ಹೋಟ್ಲಿದೆ ಅದೇ ಥರನೇ ಇವ್ರು ಪ್ರಿಪೇರ್ ಮಾಡಿ ಕೊಡ್ತೀವಿ. ಟೇಸ್ಟ್ ವೈಸ್ ಆಗಲಿ ಇನ್ನೊಂದಲ್ಲಿ ಕಂಪ್ರಮೈಸ್ ಮಾಡಲ್ಲ, ಒಳ್ಳೆ ಫುಡ್ ಕೊಡೋಣ ಅಂತೇಳಿ. ಫಸ್ಟ್ ನಮ್ಮ ಯಜಮಾನ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಲಾಸ್ಟ್ ಟೈಮ್ ಕೋವಿಡ್ ಬಂದಾಗ ಜನಗಳು ಪಡೆದಾಡ್ತಾಯಿದ್ರು, ಹಸು ಅಂತೇಳಿ ದುಡ್ಡಿಲ್ಲ ಏನಿಲ್ಲ ಅಂತೇಳಿ. ಅದ್ರ ಸಲುವಾಗಿ ನಮ್ಮ ಯಜಮಾನ್ರು ಅವಾಗಿಂದ ಪ್ಲ್ಯಾನ್ ಮಾಡಿ 1.5 year ಆಯ್ತು ಈಗ ಸ್ಟಾರ್ಟ್ ಮಾಡಿ. ಅವರು ಅವತ್ತಿಂದ ಹೇಳ್ತಾರೆ ಫುಡ್ ಚೆನ್ನಾಗಿ ಕೊಡಿ, ಒಂದೇ ಸರಿ ಕೊಡಿ, ಚೆನ್ನಾಗಿ ಕೊಡಿ, ಅಷ್ಟು ಬಿಟ್ಟು ಅವ್ರು ಬೇರೆ ಮಾತು ಹೇಳ್ತಿಲ್ಲ. ಇನ್ನೊಂದು ನಾವೇನು ಗೆಸ್ಟ್ಗೆ ಏನು ಫುಡ್ ಪ್ರಿಪೇರ್ ಮಾಡ್ತೀವೋ ಅದೇ ಥರ ಟೇಸ್ಟ್ ಪ್ರಿಪೇರ್ ಮಾಡಿ ಕೊಡ್ತಿದ್ವಿ. ಊಟ ಅದೇ ಸೇಮ್ ಅದೇ ಥರ ಕೊಡ್ತೀವಿ. ಈಗ ಒಂದಿನ ಇವತ್ತು ಅನ್ನ ಸಾಂಬಾರು ಇತ್ತು, ನಾಳೆ ಪುಳಿಯೋಗರೆ, ಮೊಸರನ್ನ, ಚಿತ್ರಾನ್ನ, ಬಿಸಿಬೇಳೆ ಬಾತು, ಪಂಗೋಲು, ಎನಿವನ್ ಆರ್ಡರ್ ಚೇಂಜ್ ಮಾಡ್ಕೊಂಡೇ ಬರ್ತೀವಿ. ಅದೇ ಥರ ಕೊಡ್ತಾನೆ ಇದ್ದೀವಿ. ರಜಾನೇ ಇಲ್ಲ. ನಾವು ಇಷ್ಟು ದಿವಸ ಆಯಿತು ಮಾಡಿ, ಒಂದು ದಿವಸನೂ ರಜಾ ಮಾಡಿಲ್ಲ ನಾವು. ನಮ್ಮ ಯಜಮಾನ್ರು ರಜಾನೂ ಮಾಡಬೇಡಿ ಅಂತ ಹೇಳ್ತಾರೆ. ಅಕೇಶನ್ ಏನು ಹಬ್ಬ ಹುಣ್ಣಿಮೆ ದಿವಸ ಒಂದು ಸ್ವೀಟ್ ಕೊಡಿ ಅಂತ ಹೇಳ್ತಾರೆ ಅವ್ರನ್ನ. ಹಬ್ಬ ಹುಣ್ಣಿಮೆ ದಿವಸ ಸ್ವೀಟ್ ಕೊಡಿ, ಈಗ ಕೊಡಿ. ನಿಮ್ಮ ಜೊತೆ ಯಾರಾದರೂ ಬೇರೆ ಸ್ಪಾನ್ಸರ್ಶಿಪ್ ಮಾಡ್ತಾರಾ? ಇಲ್ಲ. ಅಲ್ಲ, ಈಗ ನೀವು ಊಟ ಬಡಿಸ್ತಾ ಇರ್ತಾರಲ್ಲ, ಅದ್ರ ಜೊತೆ ನಮ್ದೊಂದು ಸ್ವೀಟ್ ಕೊಡಿ. ನಮ್ಮ ಯಜಮಾನ್ರು ಹೇಳ್ತಾರೆ ಅಂದರೆ ಏನು ಕೊಟ್ಟರು ನಮ್ಮ ಕಡೆಯಿಂದ ಕೊಡೋಣ, ನಾವೇ ಕೊಡೋಣ, ಬೇರೆ ಬೇಡ. ಅದೇನಾಗ್ತದೆ, ವ್ಯವಹಾರ ಆಗುತ್ತೆ. ಅದು ವ್ಯವಹಾರ ಆಗುತ್ತೆ. ಇನ್ನೊಂದು ಬೇರೆ ಥರ ಆಗುತ್ತೆ. ಇದು ನೋಡಿ ನಮ್ಮ ಯಜಮಾನ್ರು ನೋಡಿ ಅವ್ರ ಅಣ್ಣರೊಬ್ರು ಮಾಡ್ತಾರೆ ರೈಲ್ವೆ ಸ್ಟೇಷನ್ ಹತ್ರ. ಅದೇ ನೋಡಿದಲ್ಲ, ರೈಲ್ವೆ ಸ್ಟೇಷನ್ ಹತ್ರ ಅವ್ರದ್ದು ವಿಡಿಯೋ ಮಾಡಿದ್ವಿ. ಅವ್ರು ಹೇಳಿದ್ರು ಆ್ಯಕ್ಚುಲಿ ಈಗ ಅವ್ರದ್ದು ಏನಾಯ್ತು, ಇವತ್ತು ಯಾರೋ ಒಬ್ರು ಬಂದು ಸ್ವೀಟ್ ಕೊಟ್ಟರು ಅವ್ರ ಜೊತೆಗೆ. ಇಲ್ಲ, ನಮ್ದು ಆ ಥರ ಇಲ್ಲ. ಅಂದರೆ ಅದು ದೇವಸ್ಥಾನ ಆಯ್ತು. ಇದು ನಮ್ದು ಓಮ್ ಪ್ರಾಪರ್ಟಿ. ಹಂಗಾಗಿ ನಾವು ಯಾರಿಗೂ ಇದು ಕೊಡ್ತಾ ಇಲ್ಲ. ನಮ್ಮದೇ ಕೊಡೋಣ ಅಂತ ನಮ್ಮದೇ ಕೊಡ್ತಾ ಇದ್ದೀವಿ. ನಾವು ಯಾರೂ ಕರೆಯೋದು ಇಲ್ಲ, ಕರೆದೂ ಇಲ್ಲ. ನಾವು ಬಂದು ಕೇಳಿದ್ರು, ಸುಮಾರು ಜನ ಬಂದು ಕೇಳಿದ್ದಾರೆ, ಸರ್ ನಾವು ಬಾಳೆಹಣ್ಣು ಕೊಡ್ತೀವಿ, ನಾವು ಆರ್ಡ್ರ್ ಕೊಡ್ತೀವಿ, ನಾವು ಇನ್ನೊಂದು ಕೊಡ್ತೀವಿ ಅಂತೇಳಿ. ನಾವು ಯಜಮಾನ್ರು ಹೇಳ್ತಾರೆ ಒಂದೇ ಮಾತು, ಬೇಡ, ಏನು ಕೊಡೋದು ಬೇಡ. ಇದು ಹೋಟೆಲ್ ಓಪನ್ ಆಗಿ ಎಷ್ಟು ದಿನ ಆಯಿತು ಸರ್? 2019. ಈ ಥರ ಸೇವೆ ಮಾಡಕ್ಕೆ ಬಂದಿದ್ದು ಒಂದೂವರೆ ವರ್ಷ ಆಯಿತು. ಒಂದೂವರೆ ವರ್ಷ 2 ವರ್ಷ ಆಯಿತು. ಸೊ ಕಂಟಿನ್ಯೂಸ್ ಎಷ್ಟು ದಿನ ಇರುತ್ತೆ ಅಂತ? ಸರ್ ನಮ್ಮ ಯಜಮಾನ್ರು ಏನು ಹೇಳ್ತಾರೆ ಅಂದರೆ ಸ್ಟಾಪ್ ಮಾಡಬೇಡಿ, ಎಲ್ಲಿವರೆಗೂ ನಡೀತಾರೆ ಅಲ್ಲಿ ನಡೀಲಿ, ಎಲ್ಲವರೆಗೂ ನಡೀತೆ ಅಲ್ಲಿವರೆಗೂ ಸ್ಟಾಪ್ ಮಾಡಬೇಡಿ ಅಂತಿದ್ರೆ. ಅವ್ರ ಮಗನೂ ಅದೇ ಮಾತಾಡ್ತಾನೆ. ಒಂದು ಮಾತಾಡ್ತಾನೆ, ಏನಂದ್ರೆ ನಮ್ಮ ಅಪ್ಪ ಅವ್ರು ದಾರಿ ಹಾಕಿಬಿಟ್ಟಿದ್ರೆ ಆ ದಾರಿಯಲ್ಲೇ ಹೋಗೋಣ ನಾವು. ಅವ್ರ ಹೆಸರು ಸರ್? ಓನರ್ ಹೆಸರು ಸರ್ ಎಸ್ ವೆಂಕಟೇಶ್ ಅಂತೇಳಿ. ಎಸ್ ವೆಂಕಟೇಶ್ ಇದೆ ಬಳ್ಳಾರಿಯವರು. ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ. ಓಕೆ ಸರ್. ಓಕೆ. ಸೊ ನಿಮ್ಗೆ ಏನು ಅನ್ಸುತ್ತೆ ಸರ್, ಈಗ ನಿಮ್ಮ ಓನರ್ ಅಂತ ಕೆಲಸ ಮಾಡ್ತಾ ಇದ್ದೀರಾ? ಸರ್ ಕಾಲರ್ ಎಕ್ಸ್ಟ್ ಮಾತಾಡ್ಬೇಕಾಗಿತ್ತು ಸರ್. ನಾವು ಖುಷಿ ಆಗುತ್ತೆ, ನಾವು ಇಂಥವ್ರ ಹತ್ರ ಕೆಲಸ ಮಾಡ್ತಿದ್ವಿ. ಅದರಲ್ಲಿ ಅವ್ರು ದಾನ ಮಾಡಿದ್ರಲ್ಲಿ ನಮಗೆ ಸ್ಪಾನ್ಸರ್ ಕೊಡ್ತಾರಲ್ಲ, ನೀವು ಸೇವೆ ಮಾಡಿ ಅಂತ ಕೊಡ್ತಾರಲ್ಲ, ಅದಕ್ಕೆ ಇನ್ನೂ ಖುಷಿ ಆಗುತ್ತೆ ನಮಗೆ. ಹೇಳಂಗಿಲ್ಲ, ನಾವು ಅಷ್ಟು ಖುಷಿಯಿಂದ ಮಾಡ್ತಾಯಿದ್ದೀವಿ. ಪ್ರಾಮಿಸ್ ಅದೇ ಥರ ಆಗ್ತಾಯಿದೆ. ನಮ್ಮ ಯಜಮಾನ್ರು ಕೊಟ್ಟಿದ್ದಾರೆ ಎಲ್ಲ ಮೇಲೆ. ನಾವು ಕೊಡೋದ್ರಿಂದ ನಮ್ಮ ಕೈಯಿಂದ ಕೊಡ್ತೀವಲ್ಲ ಡೈಲಿ, ನಾನು ಕೊಡಬೇಕು ಅಂತೇಳಿ. ಆದರೆ ಇನ್ನೊಂದು ಏನಂದರೆ ನಮ್ಮ ಟೀಮ್ಗಳು ಚೆನ್ನಾಗಿದೆ ಸರ್. ಓಕೆ. ನಮ್ಮ ಯಾರ್ಯಾರು ಇರ್ತೀರಾ ಸರ್ ಡೈಲಿ? ಸರ್ ಡೈಲಿ ಒಂದು HOD ಇರ್ತೀವಿ ಸರ್. ಓಕೆ. ನೀವು ಇರ್ತೀರಾ? ಡೈಲಿ ಒಬ್ಬರು HOD ಇರ್ತಾರೆ, ಕಂಪಲ್ಸರಿ ನಾನು ಇರ್ತೀನಿ. ಓಕೆ. ಎಲ್ಲ HOD ಬರ್ತಾರೆ, ಎಲ್ಲ HOD ಎಲ್ಲರೂ ಇರ್ತಾರೆ ಸರ್. ಈ ಒಂದು ಸೆಕ್ಯೂರಿಟಿಯಿಂದ ಸರ್ ಮೋರ್ ದೆನ್ 250 ಮೇಲೆ ಬರ್ತಾರೆ ಸರ್. 250 ಮೇಲೆ ಇರ್ತಾರೆ. ಸೊ ಅಂದರೆ ನೀವು ಎಷ್ಟು ಒಂದಿಷ್ಟು ಊಟ ಅಂತ ಇರುತ್ತೆ, ಅದು ಖಾಲಿ ಆಗೋರು ಬಡಿಸ್ತೀರಾ? ಒಂದು ಬ್ಯಾಗ್ ಮಾಡ್ತೀವಿ ಸರ್ ಡೈಲಿ. ಒಂದು ಬ್ಯಾಗ್ ರೈಸ್ 26 kg 25 kg 26 kg ಬರ್ತದೆ. 26 kg ರೈಸ್ ಬ್ಯಾಗ್ ಮಾಡ್ತೀವಿ ಒಂದು ಬ್ಯಾಗು. ಓಕೆ. ಅದು ಖಾಲಿ ಆಗೋರಿಗೆ ಕೊಡ್ತೀವಿ. ಕೆಲವು ದಿವಸ 15 ನಿಮಿಷ ಖಾಲಿ ಆಗುತ್ತೆ, ಕೆಲವು ದಿವಸ 20 ನಿಮಿಷ ಖಾಲಿ ಆಗುತ್ತೆ. ಆದಷ್ಟು ಮಟ್ಟಿಗೆ 10-15 ನಿಮಿಷನೇ ಜಾಸ್ತಿ ಖಾಲಿ ಆಗೋದು. ಇವತ್ತಷ್ಟೇ 1-15 ಖಾಲಿ ಆಯಿತು. 1 ಗಂಟೆ ಎಕ್ಸಾಕ್ಟ್ ಸ್ಟಾರ್ಟ್ ಮಾಡ್ತೀವಿ, 1-15 ಖಾಲಿ ಆಗುತ್ತೆ. 15 ನಿಮಿಷ ಖಾಲಿ ಆಗುತ್ತೆ. 15 ನಿಮಿಷ ಖಾಲಿ ಆಗುತ್ತೆ. ಅದು ಹೆಂಗಿರ್ತಾರೆ ಗೊತ್ತಿಲ್ಲ ಸರ್, ಜನ ಮಾತ್ರ ಬಂದು ಊಟ ಮಾಡ್ತಾರೆ, ಸಂತೋಷ. ಸರ್ ಈಗ ಜನಗಳು ಏನು ಹೇಳ್ತಾರೆ, ಕೆಲವರು ನೋಡಿರ್ತೀರಲ್ವಾ? ಸೊ ಯಾಕೆಂದರೆ ಸ್ಥಿತಿನಪ್ಪ ಊಟ ಕೊಟ್ಟರು ಒಳ್ಳೇದಾಗಲಿ ಏನೋ ಒಂದು ಆಶೀರ್ವಾದ ಕೊಟ್ಟು ಹೋಗ್ತಾರೆ. ಸೊ ಆ ಥರ ಯಾರಾದರೂ ವಿಶೇಷವಾಗಿ ಏನಾದ್ರು ಮಾತಾಡೋಗಿದಾರ? ಸರ್ ವಿಶೇಷ ಏನಿಲ್ಲ ಸರ್. ಹೋಗ್ಬೇಕಾದ್ರೆ ಊಟ ಮಾಡಿ ಹೋಗ್ಬೇಕಾದ್ರೆ ಅವ್ರ ಕೈ ಮುಗಿ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಕೇಳಿದಾಗ ನಮ್ಗೆ ಹೆಂಗಾಗ್ತದ್ರಿ, ಈ ಬ್ಲಡ್ಡಲ್ಲಿ ಕೂದಲೆಲ್ಲ ನಿಂತಿರ್ತಾವೆ, ರೋಮಾಂಚನ ಆಗಿರುತ್ತೆ. ಅವ್ರು ಹೋಗ್ಬೇಕಾದ್ರೆ ನಮಸ್ಕಾರ, ನೀವು ಊಟ ಕೊಟ್ಟಿದ್ದು ತೃಪ್ತಿ ಆಯಿತು, ನಮಗೆ ಸಂತೋಷ ಆಯ್ತು ಅಂತ ಹೇಳ್ತಾರಲ್ಲ, ಅಷ್ಟು ಖುಷಿ ಆಗುತ್ತೆ ನಮಗಂತೂ. ಈ ಥ್ಯಾಂಕ್ಸ್ ಎಲ್ಲ ನಮ್ಮ ಯಜಮಾನ್ರಿಗೆ ಹೇಳಲೇಬೇಕು ನಾವು. ಖಂಡಿತವಾಗಿ 2 ಸರಿ ಹೇಳಿದ್ರು ನಾವು ಕಮ್ಮಿನೇ ಥ್ಯಾಂಕ್ಸ್. ಅಣ್ಣ ನೀವು ಊಟ ಬಡಿಸ್ತಾ ಇದ್ರಿ, ಸೊ ನಿಮ್ಗೆ ಎಷ್ಟು ಖುಷಿ ಅನಿಸುತ್ತೆ? ಸರ್ ನಮ್ಗೆ ಅದೇನು ಹೇಳೋಕ್ಕಾಗಲ್ಲ ಸರ್, ಅಷ್ಟು ಖುಷಿ ಆಗುತ್ತೆ. ಅವ್ರ ಕೆಳಗಡೆ ಕೆಲಸ ಮಾಡ್ತೀವಿ, ನಾನು ಡ್ರೈವರ್ ಸರ್. ಓಕೆ. ಮಾಡ್ತೀನಿ ಡೈಲಿ. ಅದ್ರ ಜೊತೆಗೆ ಇದು ಕೆಲಸ ಮಾಡ್ತೀನಿ.
ಮೇಡಮ್ ಹೇಳಿ ಸರ್. ನೀವೇನು ಕೆಲಸ ಮಾಡೋದು ಇಲ್ಲಿ? ನಾನು ಎಕ್ಸಿಕ್ಯೂಟಿವ್ ಹೌಸ್ ಕೀಪರ್ ಆಗಿದ್ದೀನಿ. ಓಕೆ. ಹೌಸ್ ಕೀಪಿಂಗ್ ಮೇಂಟೈನ್ ಮಾಡೋದು. ಸೊ ಈಗ ಈ ಥರ ಮಧ್ಯಾಹ್ನ ಟೈಮ್ ಬಂದು ಈ ಥರ ಒಂದು ಅನ್ನ ಬಡಿಸೋದು ಊಟ ಬಡಿಸೋದೆಲ್ಲ ಮಾಡ್ತೀರಾ? ಹೌದು. ಇದು ಸ್ಟಾರ್ಟ್ ಮಾಡಿ 2 ವರ್ಷ ಆಗಿತ್ತು. ಈಗ ಆಗಸ್ಟ್ ಬಂದರೆ ಮತ್ತೆ 2 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಓಕೆ. ಯಾವತ್ತೂ ನಮ್ಮ ಬಾಸ್ ಯಾವತ್ತೂ ಸ್ಟಾಪ್ ಮಾಡಿ ಅಂತ ಇದುವರೆಗೂ ಬಾಯಲ್ಲಿ ಬಂದೇ ಇಲ್ಲ. ಬೇಕಾದ್ರೆ ಎಕ್ಸ್ಟ್ರಾ ಅವರು ಸರ್ ಹೇಳೋ ಥರ ಒಂದು ಎಕ್ಸ್ಟ್ರಾ ಸ್ವೀಟ್ಸು ಏನಾದ್ರು ಮಾಡಿಕೊಡಿ ಅಂತ ಹೇಳೋ ಥರ ಹೊರತು ಸ್ಟಾಪ್ ಮಾಡಿ ಅಂತ ಇದುವರೆಗೂ ಬಂದಿಲ್ಲ. ಅದೇ ಥರ ಅವ್ರ ಫ್ಯಾಮ್ಲಿನೂ ಅಷ್ಟೇ. ಅವರು ಮಿಸ್ಸಸ್ಸು ಮಂಜುಳಾ ಮೇಡಮ್ ಅಂತ, ಆಮೇಲೆ ಅವರು ಮಗನ ಹೆಸರು ಸೂರಜ್ ಅಂತ, ಆಮೇಲೆ ಅವ್ರ ಮಗಳ ಹೆಸರು ಸ್ಮೃತಿ ಮೇಡಮ್ ಅಂತ. ಅವರೆಲ್ಲರೂ ಬಂದು ಅವ್ರದ್ದು ಏನಾದರೂ ಒಂದು ಕಾರ್ಯಕ್ರಮ ಮಾಡಿಸ್ಬೇಕಾದ್ರೆ ಇಲ್ಲ ಒಂದು ಬರ್ತ್ಡೇ ಏನಾದರೂ ಆದರೆ ಅವರೆಲ್ಲ ಫುಲ್ ಇಡೀ ಫ್ಯಾಮ್ಲಿನೇ ಬಂದು ಬಡಿಸ್ತಾರೆ. ಸೊ ಆ ಥರ ಫಂಕ್ಷನ್ ಇದ್ದಾಗ ಮಾತ್ರ ಬಂದು ಇದು ಮಾಡ್ತಾರೆ, ಬಡಿಸೋದು ಅದೆಲ್ಲ ಮಾಡ್ತಾರೆ. ಬರ್ತಾರೆ. ವೀಕ್ಲಿ ಒನ್ಸೋ 15 days ಒನ್ಸೋ ಬಂದು ಮಾಡ್ತಾರೆ. ಅದ್ರ ಜೊತೆಗೆ ವಿ ಟು ಹ್ಯಾವ್ ಅ ಗೂಸ್ ಬಂಪ್ಸ್ ಲೈಕ್. ಆಮೇಲೆ ಈ ಗಾಂಧಿನಗರಲ್ಲಿ ಈ ಥರ ಮಾಡೋರು ಯಾರು ಇನ್ನೂ ಒಬ್ಬರು ಕೂಡ ನೋಡಿಲ್ಲ. ಕೆಲವೊಂದು ಪೊಲಿಟಿಷಿಯನ್ಸು ಅವರು ಇದ್ದಾರೆ, ಇದುವರೆಗೂ ಅವ್ರು ಮಾಡೋದು ನಾವು ನೋಡಿಲ್ಲ. ಒನ್ ಟೈಮ್ ಅವ್ರು ಜನಪ್ರತಿನಿಧಿಗಳು, ಜನಕ್ಕೋಸ್ಕರ ಇರೋರು, ಜನಸೇವಕರು. ಅವರು ಸೇವಕರು. ಬಟ್ ನಮ್ಮ MD ಯಾವುದು ಸೇವಕರು ಇಲ್ಲ. ಬಟ್ ಎಲ್ಲ ಜನರು ತಿಳಿಸ್ಬೇಕು ಅನ್ನೋದು ಒಂದೇ ಇದು ಮಾತ್ರ ಇಟ್ಕೊಂಡಿದ್ದಾರೆ. ಬಿಕಾಸ್ ಆಫ್ ಕೋವಿಡ್ ಬಂದಾಗ ಎಷ್ಟೋ ಜನ ಅನ್ನ ಇಲ್ಲದೆ ಇದ್ರಂತೆ. ಅದರಿಂದ ಅವರು ಆವಾಗ ಅನ್ಸ್ಕೊಂಡಿದ್ರಂತೆ ಈ ಥರ ಮಾಡಿಸ್ಬೇಕು ಅಂತ. ಈಗ ಅದನ್ನು ಮಾಡ್ತಾಯಿದ್ದಾರೆ. ಮೇಡಮ್ ಈಗ ಮತ್ತೆ ಕೋವಿಡ್ ಬರ್ತಾ ಇದೆ ಅಂತ ಹೇಳ್ತಾವ್ರೆ. ಸೊ ಜನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಕೋವಿಡ್ ಬಂದ್ರೂ ಬರದೇ ಇದ್ರೂ ನಮ್ಮ MDಗೆ ಯಾವಾಗಲೂ ದೇವರು ಆಶೀರ್ವಾದ ಕೊಡಲಿ, ಈ ಥರ ಕೊಡ್ತಾನೇ ಇರಬೇಕು ಅಂತ ನಮ್ಮ ಆಶೀರ್ವಾದ. ಅದೇ ಈ ಗಾಂಧಿನಗರ್ಗೆ ದ ಬಾಸ್ ನಮ್ಮ ಬಾಸೇ ವೆಂಕಟೇಶ್ ಅಷ್ಟೇ. ಇನ್ಯಾರು ಈ ಥರ ಮಾಡೋರು ಇಲ್ಲ, ಮಾಡೋದು ಇಲ್ಲ. ಫ್ಯೂಚರಲ್ಲಿ ಇವರು ಮಾಡಿದ್ದಾರೆ ಈ ತನಕ. ಈ ಥರ ದೇವರು ಅವ್ರಿಗೆ ಯಾವಾಗಲೂ ಆಶೀರ್ವಾದ ಕೊಡಲಿ, ಅವ್ರು ಬೇರೆ ಜನರಿಗೆ ಕೊಡ್ತಾ ಇರಬೇಕು ಅಂತ ನಮ್ಮ ಉದ್ದೇಶ ಅಷ್ಟೇ. ನಮಸ್ತೆ. ಈಗ ನೀವು ಈ ಸೇವೆಯಲ್ಲಿ ಪಾತ್ರಧಾರಿ, ಅಂದರೆ ಸ್ವಲ್ಪ ಏನೋ ಬಡಿಸೋಂಥದ್ದು ಇಂಥ ಕೆಲಸ ಮಾಡ್ತಾ ಇರ್ತೀರಿ, ಎಷ್ಟು ಖುಷಿ ಅನಿಸುತ್ತೆ? ಭಾಳ ಖುಷಿ ಸರ್, ತುಂಬ ಸಂತೋಷ ಆಗುತ್ತೆ. ನಮ್ಮ ಜಿಯಾನ್ ಹೋಟ್ಲು ಮಾಲೀಕರು ವೆಂಕಟೇಶ್ ಸರ್ ಅವರಿಗೆ ಅನಂತ ಸಾಷ್ಟಾಂಗ ನಮಸ್ಕಾರಗಳು ಸರ್. ಇವತ್ತು ನಮಗೆ ಜನ ಎಷ್ಟು ಹೇಳ್ತಾರೆ ಅಂದರೆ ತುಂಬಾ ಹೇಳ್ತಾರೆ, 100 ಕಾಲ ಬಾಳಿ ಬದುಕಿ ಅಂತ ಆ ಫ್ಯಾಮಿಲಿಗೆ ಜನ ಎಲ್ಲ ಹೇಳ್ತಾರೆ ಸರ್. ತುಂಬ ಸಂತೋಷ ಸರ್, ಭಾಳ ಸಂತೋಷ ಆಗುತ್ತೆ. ನಮ್ಮ ಎಲ್ಲೆಲ್ಲಿಂದ ಬಂದು ಎಂತೆಂಥ ಶ್ರೀಮಂತರುಗಳು ಸುಧಾ ಊಟ ಮಾಡ್ಬಿಟ್ಟು ಹೋಗ್ತಾರೆ ಸರ್. ಓಕೆ. ಅವ್ರಿಗೆ ನಿಮ್ದು ಯಾವರು? ನಮ್ಮದು ಪ್ರಿಯಾಪಟ್ಟಣ, ಮೈಸೂರು ಜಿಲ್ಲೆ ಸುರಗಳ್ಳಿ ಸರ್. ಎಷ್ಟು ದಿನದ ಕೆಲಸ ಮಾಡ್ತಾರೆ? ನಾನು ಇಲ್ಲಿ 4 ವರ್ಷ ಆಯಿತು ಸರ್ ಮಾಡೋಕ್ಕೆ ಹಿಡ್ದು. ತುಂಬ ಸಂತೋಷ ಆಯ್ತದೆ, ತುಂಬ ಸಂತೋಷ ಆಗುತ್ತೆ. ಭಾಳ ದೊಡ್ಡ ಕೆಲಸ ಸರ್, ತುಂಬ ಬಲಿಷ್ಠವಾದ ಇದು ಕೆಲಸ ಸರ್. ಸುಮ್ಮನೆ ಮಾಡೋಕ್ಕಾಗಲ್ಲ ಸರ್. ಶ್ರೀಮಂತಿಕೆ ಇದ್ದರೆ ಸರ್ ಈ ಥರ ಒಂದು ಹೌದು ಸರ್, ತುಂಬ ಶ್ರೀಮಂತಿಕೆ ಇದ್ದರೂ ಯಾರೂ ಆ ಥರ ಮುನ್ನುಗ್ಗಿ ಈ ಥರ ಅನ್ನದಾನ ಮಾಡೋರು ಯಾರೂ ಇಲ್ಲ ಸರ್. ಹಾಗಾಗಿ ಅವ್ರಿಗೆ 100 ಕಾಲ ಆ ಫ್ಯಾಮಿಲಿಗೆ ಅವ್ರಿಗೆ ಒಳ್ಳೇದು ಮಾಡಲಿ ಸರ್. ಓಕೆ, ಥ್ಯಾಂಕ್ ಯು ಸರ್.